ನಮಸ್ತೆ, ನಾನು ನಿಮ್ಮ ಡಿ.ಕೆ ಫ್ರಮ್ ಚಿತ್ರದುರ್ಗ. ಇವರು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಸಿದ್ದೇಹಳ್ಳಿ ಗ್ರಾಮದ ರುದ್ರಮುನಿ ಎಂಬುವರು ಬೈಕಿನಲ್ಲಿ ಬಿದ್ದು ತುಂಬ ತಲೆಗೆ ಪೆಟ್ಟಾಗಿದೆ. ಇವರು ಈಗ SS ಹಾಸ್ಪಿಟಲಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಇವರಿಗೆ ಸುಮಾರು 3-4 ಲಕ್ಷ ಖರ್ಚಾಗಬೇಕಂತ ಆಪರೇಷನ್ ಮಾಡಬೇಕಂತ ಹೇಳಿದ್ದಾರೆ. ಇವರನ್ನ ದುಡ್ಡಿಲ್ಲದ ಕಾರಣ ಇವರನ್ನು ಸತ್ಯಸಾಯಿ ಆಸ್ಪತ್ರೆಗೆ ಮುದ್ದೇನಹಳ್ಳಿಗೆ ಶಿಫ್ಟ್ ಮಾಡಬೇಕು ಅಂದ್ಕೊಂಡಿದ್ವಿ. ಇವರನ್ನು ಸಾಗಿಸೋದಕ್ಕೆ ಆಂಬುಲೆನ್ಸ್ ಬೇಕಾಗಿದೆ, ಅದು ಉಚಿತವಾಗಿ ಬೇಕಾಗಿದೆ. ಯಾಕಂದರೆ ಈಗ ಆಲ್ರೆಡಿ ಸುಮಾರು ಲಕ್ಷಗಟ್ಟಲೆ ಖರ್ಚಾಗಿ ಹೋಗಿದೆ ಅಲ್ಲಿ SS ಹಾಸ್ಪಿಟ್ಲಲ್ಲಿ. ದಾವಣಗೆರೆಯ SS ಹಾಸ್ಪಿಟ್ಲಲ್ಲಿ ಸುಮಾರು ಲಕ್ಷಗಟ್ಟಲೆ ಖರ್ಚಾಗಿ ಹೋಗಿದೆ. ಇವರಿಗೆ 2 ಕಿವಿಯಲ್ಲಿ ಬ್ಲಡ್ ಬಂದಿದೆ. ಈ ಸ್ಕ್ಯಾನಿಂಗ್ ರಿಪೋರ್ಟ್ ಕೂಡ ನಾವು ಹಾಕಿದ್ದೇವೆ. ದಯವಿಟ್ಟು ಯಾರಾದ್ರೂ ಇವರಿಗೆ ಉಚಿತ ಸೇವೆ ಮಾಡುವಂಥ ದಾವಣಗೆರೆಯಲ್ಲಿ ಆಂಬುಲೆನ್ಸ್ ಇದ್ದರೆ ಹೇಳಿ. ಇವರನ್ನು ಮುದ್ದೇನಹಳ್ಳಿಯ ಸತ್ಯಸಾಯಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಬೇಕಾಗಿದೆ. ಯಾಕಂದರೆ ಅಲ್ಲಿ ಎಲ್ಲ ಆಪರೇಷನ್ಗಳು, ಎಲ್ಲ ಚಿಕಿತ್ಸೆಗಳು ಫ್ರೀ ಇದ್ದೇವೆ ಅಂತ ಕೇಳ್ಪಟ್ಟಿದ್ದೇವೆ. ಹಂಗಾಗಿ ನಾವು ಇವರನ್ನು ಆಂಬುಲೆನ್ಸ್ ಮುಖಾಂತರ ಇವರನ್ನು ಚಿಕ್ಕಬಳ್ಳಾಪುರದ ಮುದ್ದೇನಹಳ್ಳಿಯ ಸತ್ಯಸಾಯಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಬೇಕಾಗಿದೆ. ಇನ್ನು ಬೇರೆ ಯಾವ್ದಾದ್ರು ಹಾಸ್ಪಿಟ್ಲ್ ಇದ್ದರೆ ತಿಳಿಸಿ, ದಯವಿಟ್ಟು ಹೆಲ್ಪ್ ಆಗುತ್ತೆ. ಇವರು ಬೈಕ್ನಲ್ಲಿ ಬಿದ್ದು ಅಲ್ಲಿಂದ ಜಗಳೂರು ಆಸ್ಪತ್ರೆ, ಅಲ್ಲಿಂದ ದಾವಣಗೆರೆಯ ಸಿಟಿರಿ ಹಾಸ್ಪಿಟ್ಲಿಗೆ ದಾಖಲು ಮಾಡಿದ್ವಿ. ಅಲ್ಲಿ ಆಗಲ್ಲ ಅಂತೇಳಿ ಮಿದುಳಿಗೆ ಹೊಡೆತ ಬಿದ್ದಿದೆ. ಮಿದುಳು ಆಪರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಹಂಗಾಗಿ ತುಂಬ 3-4 ಲಕ್ಷ ಖರ್ಚಾಗುತ್ತೆ ಇವರಿಗೆ. ಹಂಗಾಗಿ ಈಗ ಆಲ್ರೆಡಿ 1 ಲಕ್ಷಗಟ್ಟಲೆ ಇಲ್ಲಿ ದಾವಣಗೆರೆಯ SS ಹಾಸ್ಪಿಟ್ಲಲ್ಲಿ ಖರ್ಚಾಗಿದೆ. ಇನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಸತ್ಯಸಾಯಿ ಹಾಸ್ಪಿಟ್ಲಿಗೆ ಹೋಗ್ಬೇಕಂತ ಮಾಡಿದ್ದೇವೆ. ದಯವಿಟ್ಟು ಶೇರ್ ಮಾಡಿ, ಈ ವಿಡಿಯೋನ ಹೆಲ್ಪ್ ಮಾಡಿ. ನಮ್ಮ ಮೊಬೈಲ್ ನಂಬರ್ 9901564149. ಈ ನಂಬರ್ಗೆ ಕರೆ ಮಾಡಿ, ಯಾರಾದರೂ ಹೆಲ್ಪ್ ಮಾಡಿ. ಆಂಬುಲೆನ್ಸ್ ಬೇಕಾಗಿದೆ. ಇವರು ಸುಮಾರು ತುಂಬ ಬಡವರಿದ್ದಾರೆ. ಇವ್ರ ಹತ್ರ BPL ಕಾರ್ಡ್ ಇದೆ. ಇವ್ರು ಯಾರಾದರೂ ಹೆಲ್ಪ್ ಮಾಡಿ. ಹಣ ಬೇಡ, ದಯವಿಟ್ಟು ಇವ್ರನ್ನ ಸಾಗಿಸೋದಕ್ಕೆ ಒಂದು ಆಂಬುಲೆನ್ಸ್ ಕೊಡಿ ನಮಗೆ, ದಾವಣಗೆರೆಯಿಂದ ಸತ್ಯಸಾಯಿ ಹಾಸ್ಪಿಟ್ಲಿಗೆ ಹೋಗೋದಕ್ಕೆ. ಮತ್ತು ಯಾವ್ದಾದ್ರು ಬೇರೆ ಹಾಸ್ಪಿಟ್ಲ್ ಇದ್ದರೆ ತಿಳಿಸಿ, ಹೆಲ್ಪ್ ಆಗುತ್ತೆ. ನೋಡಿ, ಮಿದುಳು ನೋಡಿ, ಮಿದುಳಲ್ಲಿ ಇದು CT ಸ್ಕ್ಯಾನಿಂಗಲ್ಲಿ ಬಂದಿರತಕ್ಕಂಥ ಈ ವಿಡಿಯೋ ಇದು. ತುಂಬ ನೋಡ್ಬೋದು ನೀವು. ಸಿಟಿರಿ ಹಾಸ್ಪಿಟ್ಲಲ್ಲಿ ಏನು ಕೂಡ ಚಿಕಿತ್ಸೆ ಇವ್ರಿಗೆ ಸಿಗಲಿಲ್ಲ. ಕೊನೆಗೆ ರಾತ್ರಿ 7 ಗಂಟೆಗೆ ಸಿಟಿರಿ ಹಾಸ್ಪಿಟ್ಲಿಗೆ ಹೋದರೆ ಬೆಳಗ್ಗೆ 7 ಗಂಟೆವರೆಗೂ ಇವರಿಗೆ ಒಂದು ವಾರ್ಡ್ ಕೂಡ ಕೊಡಲಿಲ್ಲ, ಒಂದು ಬೆಡ್ ಕೊಡಲಿಲ್ಲ ಮಲಗಕ್ಕೆ. ಕೊನೆಗೆ ರೋಡಲ್ಲೇ ಮಲಗಿಸ್ಬೇಕಾಯ್ತು ಇವ್ರನ್ನ. ಆಮೇಲೆ ಬೆಳಗ್ಗೆ 7 ಗಂಟೆಗೆ ಸ್ವಲ್ಪ ನಾವು ಇವರಿಗೆ ಕೇಳೋಕ್ಕೆ ಬಾಯಿ ಬಿಟ್ಟು ಕೇಳೋಕ್ಕೆ ಶುರು ಮಾಡಿದಾಗ ಒಂದು ಕೊಟ್ಟರು, ಒಂದು ಬೆಡ್ ಕೊಟ್ಟರು. ಆ ಬೆಡ್ ಕೊಟ್ಟು ಕೇವಲ 1 ಗಂಟೆ ಒಳಗೆ ನಮ್ಮಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಬೇರೆ ಕಡೆ ಬರ್ಕೊಟ್ರು ಇವರು. ಹಂಗಾಗಿ ಇವರು ರೆಫರ್ ಮಾಡಿದರು ಬೇರೆ ಬೇರೆ ಹಾಸ್ಪಿಟ್ಲಿಗೆಲ್ಲ. ಮುದ್ದೇನಹಳ್ಳಿ ಸಾಯಿಬಾಬಾ ಹಾಸ್ಪಿಟ್ಲಿಗೆ ಹೋದ್ವಿ. ಅಲ್ಲಿ ಸ್ಪೆಷಲಿಸ್ಟ್ ಇಲ್ಲ ಅಂತ ಹೇಳಿದರು, ಡಾಕ್ಟ್ರೇ ಇಲ್ಲ, ಡಾಕ್ಟ್ರ್ ಇಲ್ಲ ಅಂತ ಹೇಳಿದ್ರು. ನಾವು ಅಲ್ಲಿಂದ ನಿಮಾನ್ಸ್ ಹಾಸ್ಪಿಟ್ಲಿಗೆ ಹೋದ್ವಿ. ನಾವು ರಾತ್ರಿ ಸುಮಾರು 12:30 ಅಲ್ಲಿ ಸಾಯಿಬಾಬಾ ಹಾಸ್ಪಿಟ್ಲಿಂದ ರಾತ್ರಿ 2 ಗಂಟೆ ಆಯಿತು ನಾನು ನಿಮಾನ್ಸ್ ಹಾಸ್ಪಿಟ್ಲಿಗೆ ಹೋಗೋದಕ್ಕೆ. ನನ್ನ ಕಾರಲ್ಲೇ ಕರ್ಕೊಂಡು ಹೋದೆ ನಿಮಾನ್ಸ್ ಹಾಸ್ಪಿಟ್ಲಿಗೆ. ನೋಡಿ, ಇದು ನಿಮಾನ್ಸ್ ಎಮರ್ಜೆನ್ಸಿ ಹಾಸ್ಪಿಟಲ್ ಕಾಣ್ತಾ ಇರ್ಬೋದು ನೀವು. ಅಲ್ಲಿಂದ ಒಳಗಡೆ ಹೋದ್ವಿ. ಅವರು ಆ ರಿಪೋರ್ಟು ಎಲ್ಲ ನೋಡಿ ಆಯಿತು ನಾವು ಅಡ್ಮಿಷನ್ ಮಾಡ್ಕೊತೀವಿ, ಅದಕ್ಕೆ ಚೇರ್ ಇಲ್ಲ ಅಂತಂದರು. ಅಲ್ಲಿ ಒಂಥರ ಸಂತೆ ಥರ ಇದೆ ನಿಮಾನ್ಸ್ ಹಾಸ್ಪಿಟಲಲ್ಲಿ, ತುರ್ತು ವಿಭಾಗದಲ್ಲಿ ಸಂತೆ ಥರ ಇತ್ತು. ಅದು ನಾವು ಅಲ್ಲೇ ಯಾವುದೋ ಒಂದು ಚೇರ್ ತಗೊಂಡು ಹೋಗಿ ನಮ್ಮ ಕಾರಿನಲ್ಲೇ ಇಳಿಸ್ಕೊಂಡು ಅಲ್ಲಿ ಬಿಟ್ವಿ. ಹಾಗಾಗಿ ಒಳ್ಳೆ ಜವಾಬ್ದಾರಿಯಿಂದ ಬೆಳಿಗ್ಗೆ 9 ಗಂಟೆ 10 ಗಂಟೆ ಅಷ್ಟೊತ್ತಿಗೆ ಒಂದು ಆಪ್ರೇಷನ್ ಮಾಡುವಂಥ ಒಂದು ಕೆಲಸ ಆಯಿತು ಅಲ್ಲಿ. ಆದರೆ ಆಪ್ರೇಷನ್ ಏನೋ ಆಯಿತು, ಆದರೆ ಅಲ್ಲಿ ವಾರ್ಡು ಇಲ್ಲ ಅಲ್ಲಿ. ಅವರು ಆಪ್ರೇಷನನ್ನು ನಾವು ಮಾಡ್ತೀವಿ, ಆದರೆ ಅಬ್ಸರ್ವೇಷನ್ಗೆ ನೀವು ಬೇರೆ ಹಾಸ್ಪಿಟ್ಲಿಗೆ ಹೋಗ್ಬೇಕಂತ ಹೇಳಿದರು. ಹಾಗೆ ನಾವೇ ಬರ್ಕೊಡ್ತೀವಿ ಅಂತಲೂ ಹೇಳಿದರು. ಹಾಗೆ 1 ದಿನ ಆದಮೇಲೆ ಆಪ್ರೇಷನ್ ಮಾಡಿದ್ಮೇಲೆ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಅವರು ಕಳಿಸಿದರು. ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಇಲ್ಲ, ಇಲ್ಲಿ ಕೂಡ ಬೆಡ್ ಇಲ್ಲ ಅಂತ ಹೇಳಿದರು. ನೋಡಿ, ಇವರೇ ನೋಡಿ ಡಾಕ್ಟ್ರ್ ಅಲ್ಲಿ ನೋಡ್ತಿದ್ದಾರಲ್ಲ, ಇವರೇ ಆಪ್ರೇಷನ್ ಮಾಡಿದ್ದು. ಅದು ಮಿದುಳಿನ ಚಿಪ್ಪು ಇದೆಲ್ಲ, ಚಿಪ್ಪು ತೆಗೆದು ಹೊಟ್ಟೆಯಲ್ಲಿ ಇಟ್ಟಿದ್ದಾರೆ. ಅದು ಚಿಪ್ಪನ್ನ 2.5 ತಿಂಗಳಾದ್ಮೇಲೆ ಮತ್ತೆ ತೆಗೆದುಬಿಟ್ಟು ಹೊಟ್ಟೆಯಲ್ಲಿ ಇರೋ ಚಿಪ್ ತೆಗೆದು ಮತ್ತೆ ಹಾಕ್ತಾರೆ ಅಂತ ಕೇಳಿದ್ವಿ. ಇನ್ನು ಅದಿನ್ನೂ ಆಗಿಲ್ಲ ಪ್ರೊಸೆಸ್ಸು. ಓಕೆ, ನೋಡಿ ಇವರೇ ಡಾಕ್ಟ್ರು. ಇವರು ಅಡ್ಮಿಷನ್ ಮಾಡ್ಕೊಂಡ್ರು, ಕೆಂಪು ಟಿ ಶರ್ಟ್ ಅವ್ರು ಅಡ್ಮಿಷನ್ ಮಾಡ್ಕೊಂಡ್ರು.
ನೋಡ್ತಿರೋ ಇವರೇ ಆಪ್ರೇಷನ್ ಮಾಡಿದ್ದು. ಎಸ್ ಎಸ್ ಹಾಸ್ಪಿಟ್ಲಲ್ಲಿ ಸುಮಾರು 4 ಲಕ್ಷ ಕೇಳಿದರು. ಇಲ್ಲಿ ಕೇವಲ ಒಂದು 10-15 ಸಾವಿರದಲ್ಲೇನೋ ಆಪ್ರೇಷನ್ ಆಯಿತು. ಆದರೆ ವಾರ್ಡು ಅಬ್ಸರ್ವೇಷನ್ ವಾರ್ಡ್ ಬೇಕಲ್ವಾ, ವಾರ್ಡ್ ಇಲ್ಲ. ನೋಡಿ ಇವರೇ ನೋಡಿ ಪೇಷಂಟು, ಅಬ್ಸರ್ವೇಷನ್ ವಾರ್ಡ್ ಇಲ್ಲ. ರುದ್ರಮುನಿ ಆದರೆ ಅಲ್ಲಿಂದ ನಾವು ಏನು ಮಾಡಿದ್ವಿ, ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಸೇರಿಸ್ಕೊಂಡಿಲ್ಲ. ಆಮೇಲೆ ಜಯದೇವ ಜನರಲ್ ಹಾಸ್ಪಿಟ್ಲಿಗೆ ಹೋದ್ವಿ, ಅಲ್ಲಿ ಕೂಡ ಸೇರಿಸ್ಕೊಂಡಿಲ್ಲ. ಆದರೆ ಆಪರೇಷನ್ ಆಗಿದೆ ವ್ಯಕ್ತಿನ ಅವು ವ್ಯಾನ್ ಹಿಡಿದು ಎಷ್ಟದ ಸುತ್ತೋದು. ಅವಾಗ ಏನು ಮಾಡಿದ್ವಿ, ಜಯನಗರ ಇಂದ್ರಾನಗರದಲ್ಲಿ ಇಲ್ಲ, ಅದರಲ್ಲಿ ಬನಶಂಕರಿ KH ಅಂತ ಹಾಸ್ಪಿಟ್ಲ್ ಇದೆ, KH ಅಂತಲೇ ಇದೆ, ಆ ಹಾಸ್ಪಿಟ್ಲಿಗೆ ಸೇರಿಸಿದ್ವಿ. ಅಲ್ಲಿ 25,000 ರೂಪಾಯಿ ಒಂದು ದಿನಕ್ಕೆ IC ವಾರ್ಡಲ್ಲಿ ಅಬ್ಸರ್ವೇಷನ್ಗೆ ಒಂದು ದಿನಕ್ಕೆ 25,000 ರೂಪಾಯಿಗೆ. ನೋಡಿ ಇದು ಸಾಯಿಬಾಬಾ ಹಾಸ್ಪಿಟಲ್ ವರ್ಕ್ ಆಗಲಿಲ್ಲ. ನೋಡಿ ಇದು ನೋಡಿ ಆಪರೇಷನ್ ಆಗಿರೋದು, ಅವ್ರಿಗೆಲ್ಲ ಪಿನ್ ಹೆಂಗೆ ಹೊಡೆದ ನೋಡ್ರಿ. ಪೇಷಂಟು ನೋಡಿ ಎಷ್ಟು ಪಿನ್ ಹೊಡೆದ ನೋಡ್ರಿ, ಸುಮಾರು 100 ಪಿನ್ ಹೊಡೆದಿರ್ಬೇಕಂತ ಅನ್ಸುತ್ತೆ, ಅಷ್ಟು ಪಿನ್ ಹೊಡೆದಿದ್ದಾರೆ ಅವರು. ನೋಡಿ ಅಲ್ಲಿ ಆಯಿತು, ಅಲ್ಲಿ ಆಯಿತು. KH ಹಾಸ್ಪಿಟ್ಲಿಗೆ ಬಂದು ಸೇರಿಸಿದ್ವಿ. ಅಲ್ಲಿ ಸುಮಾರು 1 ಲಕ್ಷ ಖರ್ಚಾಯಿತು ಅಡ್ಮಿಷನ್ ಡಿಸ್ಚಾರ್ಜ್ ಮಾಡೋದು. ಸುಮಾರು 2 ದಿನ ICU ಮತ್ತು ನಾರ್ಮಲ್ ಅವರಿಗೆ ಡೈಲಿ 6,000 8,000 ಹಂಗೆಲ್ಲ ಮೆಡಿಸಿನ್ ಎಲ್ಲ ಖರ್ಚು ಮಾಡಿ ಸುಮಾರು 1 ಲಕ್ಷ ಹೊಡೆದು. ನೋಡಿ ಅದೇ ಹೆಲ್ಮೆಟ್ ಇದ್ದಿದ್ರೆ ಗೊತ್ತಿಲ್ಲ, ಈ ತಲೆ ಈ ಥರ ಹೊಡ್ತಾ ಬೀಳ್ತಿರ್ಲಿಲ್ಲ, ಈ ಥರ ಆಪ್ರೇಷನ್ ಮಾಡೋ ಅವಶ್ಯಕತೆ ಇರಲಿಲ್ಲ, ಈ ಥರ 2 ಲಕ್ಷ ಖರ್ಚು ಮಾಡೋ ಅವಶ್ಯಕತೆ ಇರಲಿಲ್ಲ ಹೆಲ್ಮೆಟ್ ಹಾಕಿದ್ರೆ. ಅದಕ್ಕೆ ಪ್ರತಿಯೊಬ್ಬರು ಹೆಲ್ಮೆಟ್ ಬಳಸಿ ಅಂತ ನಾನು ಮನವಿ ಮಾಡ್ಕೊಳ್ತೀನಿ. ಈ ಮನುಷ್ಯನ ನೋಡಾದ್ರೂ ನೀವು ಹೆಲ್ಮೆಟ್ ಬಳಸಿ, ಯಾಕಂದ್ರೆ ಕೈ ಹೋದ್ರೆ ಬದುಕ್ಬೋದು, ಕಾಲು ಹೋದ್ರೆ ಬದುಕ್ಬೋದು, ತಲೆ ಹೋದ್ರೆ ಬದುಕಕ್ಕಾಗುತ್ತಾ? ನೋಡಿ ಎಷ್ಟು ಕಲ್ಲಂತ ಮನುಷ್ಯ ಹೇಗಿದ್ದಾನೆ. ಹಂಗಾಗಿ ನೋಡಿ ಸ್ವಲ್ಪ ಚೇತರಿಕೆ ಆಗಿದೆ. ಸುಮಾರು 7 ದಿನದ ನಂತರ ಆಪರೇಷನ್ ಆಗಿ 7 ದಿನ ನಂತರ ಮನುಷ್ಯ ಸ್ವಲ್ಪ ಮಾತಾಡೋ ಮಟ್ಟಿಗೆ ಬಂದಿದ್ದಾನೆ. ಪೂರ್ತಿ ನಾವು ಬದುಕಲ್ಲ ಅಂದ್ಕೊಂಡಿದ್ವಿ, ಯಾಕಂದ್ರೆ 2 ಕಿವಿಲಿ ರಕ್ತ ಬರ್ತಾ ಇತ್ತು, 2 ಕಿವಿಯಲ್ಲಿ ರಕ್ತ ಬರ್ತಾ ಇತ್ತು. ಇವರ ಬಾಮೈದ ಇದೆ ಕರಿಯಪ್ಪ ಅಂತ ಇದ್ದಾರೆ, ಅವರೇ ಬದುಕಿಸಿದ್ದು ಇವ್ರನ್ನ. ಯಾಕಪ್ಪ ಅಂದರೆ ಅಷ್ಟು ದುಡ್ಡು ಅರಂಗ್ ಮಾಡಿದ್ರು ಅವರೇ ಅಂತ. ನೋಡಿ ಕೈಯೆಲ್ಲ ಕಟ್ಟಿ ಹಾಕಿದ್ದಾರೆ, ನೋಡಿ ನೋಡಿ ಆ ಕಡೆ ಈ ಕಡೆ ಕೈಯೆಲ್ಲ ಕಟ್ಟಿ ಹಾಕಿದ್ದಾರೆ. ಯಾಕಂದರೆ ಕೈ ಬಿಚ್ಚಿದ್ರೆ ಅದು ಕಿತ್ಕೊಂಡ್ಬಿಡ್ತಾನೆ, ಅದು ಹೊಲಿಗೆನ ಕೀಳುವಂಥ ಸಂದರ್ಭ ಇರುತ್ತೆ. ಹಂಗಾಗಿ ಎಲ್ಲ ಕೈ ಕಟ್ಟಿ. ನೋಡಿ ನಾನು ಕೂಡ ನೋಡೋಕ್ಕೆ ಹೋಗಿದ್ದೆ, ನೋಡೋಕೆ ಹೋದಾಗ ನನಗೆ ಕೂಡ ಗುರ್ತಿಸ್ಬಿಟ್ಟು ನನ್ನ ಕಾರಲ್ಲಿ ಮತ್ತೆ ಕರ್ಕೊಂಡು ನಾವು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಚಿತ್ರದುರ್ಗಕ್ಕೆ ಬರೋಕ್ಕೆ ಹೊರಡ್ತಾ ಇದ್ದೀವಿ. ಇದು ನಮ್ಮ ಕಾರದು KH ಹಾಸ್ಪಿಟ್ಲಿಗೆ ಕಾಣ್ಬೋದು ನೀವು. ಯಾಕಂದರೆ ಆಂಬುಲೆನ್ಸಲ್ಲಿ ಬರೋಕ್ಕೂ ದುಡ್ಡಿಲ್ಲ. KG ಹಾಸ್ಪಿಟ್ಲಿಗೆ ರೋಡಿನಲ್ಲಿ ಬನಶಂಕರಿ ಸ್ಟೇಷನ್ಗೆ KG ಹಾಸ್ಪಿಟ್ಲ್, KG ಹಾಸ್ಪಿಟ್ಲ್. ಇಲ್ಲಿ ಕೂಡ 1 ಲಕ್ಷ ಖರ್ಚಾಯ್ತು ದಿನಕ್ಕೆ. ಬೇರೆ ನೋಡಿ ಕರಿಯಪ್ಪ ಅಂತ ಸುಮಾರು ಎಷ್ಟೇ ದುಡ್ಡಲ್ಲಿ ನಾನು ತರ್ತೀನಿ. ಬೇರೆ ಸ್ಕೀಮ್ಗಳು ಇರ್ತಾವಲ್ಲ ಅವೆಲ್ಲ ಈಗ ಮಾಡಿಸ್ತಾರೆ. ಹಣ ತೊಟ್ಟೋದು ಈಗ ಕರಿಯಪ್ಪ ಅಂತ ಕರಿಯಪ್ಪ ಕಾಣ್ಬೋದು ನೀವು. ಅವರ ತಂಗಿಯ ಗಂಡ ಪೇಷಂಟು. ಹಂಗಾಗಿ ಆ ಪೇಷಂಟ್ ನಾನು ಉಳಿಸ್ಲೇಬೇಕು, ಬೇಕಂತ ಹಣ ತೊಟ್ಟವನು ಕರಿಯಪ್ಪ. ಸುಮಾರು ಕರಿಯಪ್ಪ ಕೂಡ ಗಾರೆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿನೇ. ಕರಿಯಪ್ಪ ಶ್ರೀಮಂತ ಅಲ್ಲ. ಈ ಪೇಷಂಟ್ ಬಂದು ಒಂದು ಐಸ್ ಮಾರೋಂಥ ವ್ಯಕ್ತಿ. ಐಸ್ ಗಂಟೆ ಹಳ್ಳಿಯಲ್ಲಿ ಸೈಕಲಲ್ಲಿ ಐಸ್ ಗಂಟೆ ಮಾಡ್ತಾರಲ್ವ, ಬೈಕಲ್ಲಿ ಆ ಥರ ವ್ಯಕ್ತಿ ತುಂಬ ಬಡವರು ಇರೋದು. ಹಾಗಾಗಿ ನೋಡಿ ಒಂದು ಇನ್ಶೂರೆನ್ಸ್ ಇಲ್ಲ. ನೋಡಿ ಪೋಸ್ಟ್ ಆಫೀಸಲ್ಲಿ ಒಂದು ಇನ್ಶೂರೆನ್ಸ್ ಮಾಡ್ತಾರೆ, ಹೆಲ್ತ್ ಇನ್ಶೂರೆನ್ಸ್ ಮಾಡ್ತಾರೆ, ಏನು ಮಾಡಿಲ್ಲ. ತುಂಬ ನೋಡಿ ಈಗ ಏಕಾಏಕಿ 2 ಲಕ್ಷ ಖರ್ಚಾಗ್ಬಿಡ್ತಪ್ಪ ಅಂದರೆ ಕರಿಯಪ್ಪ ಎಲ್ಲಿ ತಂದು ಬಿಟ್ಟು ಗೊತ್ತಿಲ್ಲ. ಹಾಗಾಗಿ ನೋಡಿ ಇವರು 170 ಹೇಳ್ಬಿಟ್ಟು ಅವ್ರ ಸಂಬಂಧಿ ಸುಮಾರು ಒಂದು 20 ದಿನ ನೋಡಿದ್ದಾರೆ ಅಂದರೆ ಆ ಸಂಬಂಧಿಕರಲ್ಲ ಅವ್ರ ಹತ್ರ. ನೋಡಿ ಕರ್ಕೊಂಬರ್ತಾರೆ ನೋಡಿರಿ KG ಹಾಸ್ಪಿಟ್ಲಲ್ಲಿ ಅವ್ರನ್ನ ಹೊರಗಡೆ ಕರ್ಕೊಂಬರ್ತಾನೆ ದೃಶ್ಯ ನೀವು ಕಾಣ್ಬೋದು ಇಲ್ಲಿ KG ಹಾಸ್ಪಿಟ್ಲಲ್ಲಿ. ನೋಡಿ ಹೆಲ್ಮೆಟ್ ಹಾಕಿದ್ದೆಲ್ಲ ಬರ್ತಾ ಇರಲಿಲ್ಲ, ಇದೆಷ್ಟು ಕಷ್ಟ ಆಗ್ತಾ ಇರಲಿಲ್ಲ. ಅದಕ್ಕೆ ಪ್ರತಿಯೊಬ್ಬರು ಹೆಲ್ಮೆಟ್ ಹಾಕಿ, ಯಾಕಂದರೆ ಜೀವ ಅಮೂಲ್ಯವಾದದ್ದು. ಹೋದರೆ ಮತ್ತೆ ಪಡ್ಕೊಳಕ್ಕಾಗಲ್ಲ. ಕೈ ಹೋದರೆ ಬದುಕ್ಬೋದು, ಕಾಲು ಹೋದರೆ ಬದುಕ್ಬೋದು, ತಲೆಗೆ ಹೊಡ್ತಾ ಬಿದ್ದರೆ. ಇವತ್ತು ನಾನು ಹಾಸ್ಪಿಟ್ಲಿಗೆ ಸೇರಿಸಿ ಬಂದಿದ್ದೆ ರುದ್ರಮುನಿನ ಬೆಂಗಳೂರಿಗೆ. ನಾನು ಕರ್ಕೊಂಬರಕ್ಕೆ ಇವತ್ತು ಅವ್ರನ್ನ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಮಂಗಳವಾರ. ಯಾಕಂದರೆ ಆಂಬುಲೆನ್ಸ್ಗೆ ಸುಮಾರು 10,000 ಖರ್ಚಾಗುತ್ತೆ. ಹಾಗಾಗಿ ನನಗೆ ಸ್ವಲ್ಪ ಖಾಲಿ ಕಾರಣ ಹೋಗ್ತಾ ಇದ್ದೀನಿ ನೋಡಿ.
ಕಾರಲ್ಲಿ ಯಾರಿಲ್ಲ, ಕಾರ್ ಒಬ್ಬನೇ ಇದ್ದೀನಿ. ಖಾಲಿ ಕಾರ್ ತಗೊಂಡು ಹೋಗ್ತಾ ಇದ್ದೀನಿ. ಕಾಣ್ತಾ ಇದೆಯಾ? ಬೆಂಗಳೂರಿಗೆ ಹೋಗಿ ಅವ್ರು ಕರ್ಕೊಂಬರೋಕ್ಕೋಸ್ಕರ ಹೋಗ್ತಾ ಕಾರಣ ನನ್ನ ಕಾರಲ್ಲಿ ನೀವು ಕಾಣ್ಬೋದು. ಈಗ ನಾನು ತಾವರೆಕೆರೆ ಹತ್ರ ಹೋಗ್ತಾ ಇದ್ದೀನಿ. ಸಿರಾ ತುಂಬ ತಾವರೆಕೆರೆ ಕಷ್ಟದ ಕಡೆ ಹೋಗ್ತಾ ಸ್ವಲ್ಪ ಇದ್ದೀನಿ. ಅವಸರವೇ ಅಪಘಾತಕ್ಕೆ ಕಾರಣ. ಹಾಗಾಗಿ ಯಾರೇ ಡ್ರೈವಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಮತ್ತೆ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ. ಜಾಗೃತರಾಗಿರಿ. ಏನು ನಾರ್ಮಲ್, ಏನು ಪ್ರಾಬ್ಲಮ್ ಇರಲ್ಲ. ನೋಡಿ ಅವರಣ್ಣ ಪೇಷಂಟ್ ಇದ್ದವರಣ್ಣ ನೋಡಿ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಹಾಸ್ಪಿಟಲಲ್ಲಿ ಅವ್ರಿಗೋಸ್ಕರ ಕಾಯ್ತಾರೆ. ಈ KG ಹಾಸ್ಪಿಟಲ್ ನಾನು ಡಿಸ್ಚಾರ್ಜ್ ಮಾಡ್ಸ್ಕೊಂಬರಕ್ಕೆ ಹೋಗಿದ್ದೀರಾ, ಇದು ಕರ್ಕೊಂಬರ್ತಾಯಿದ್ರು ನನ್ನ ಕಾರಲ್ಲಿ. ಸುಮಾರು 3 ಸತ್ತು ನನಗೆ ನೀರಿಗೆ 3 ಬಾರಿ ಹೋಗಿದ್ದಾರೆ ನನ್ನ ಕಾರಲ್ಲಿ. ನೋಡಿ ಈ ಪೇಷಂಟ್ ಆಂಬುಲೆನ್ಸಲ್ಲಿ ಕರ್ಕೊಂಬರ್ಬೇಕು, ಆದರೆ ಆಂಬುಲೆನ್ಸ್ ಕೊಡೋಕ್ಕೆ ಒರೆಸ್ಬೇಕೇನೋ. ನನ್ನ ಕಾಲಿಗೆ ಸ್ವಲ್ಪ ಡೀಸೆಲ್ ಖರ್ಚಿಗೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಹೋಗಿದ್ದು ಅಲ್ಲಿ. ನೋಡಿ ನಮ್ಮ ರಿಲೇಷನ್ ಆಗಬೇಕು, ಹೀಗಾಗಿ ನಾನು ಕೂಡ ಒಂದು ಸೇವೆ ಮಾಡೋಂಥ ಅವಕಾಶ ಸಿಕ್ಕಿದೆ. ನೋಡಿ, ಈಗ ಡಿಸ್ಚಾರ್ಜ್ ಆಗಿ ಚಿತ್ರದುರ್ಗಕ್ಕೆ ಬರಬೇಕಾದ್ರೆ ಈ ದೃಶ್ಯ ಕಾಣ್ಬೋದು ನೀವು. ಈ ಗಾಡಿಯಲ್ಲಿ ಕೂಡ ಆಗ್ತಾ ಇಲ್ಲ. ಕಾಲೊಳಗೆ ಕಾಲೆತ್ರದ್ದು ನನ್ನ ಕಾರಲ್ಲಿ ಫೋಲ್ಡ್ ಮಾಡಿಕೊಂಡು ಬರ್ತಾ ಇದೆ. ಇಟ್ಕೊಳ್ಳಿ ಹಂಗೆ, ನನ್ನ ಕಾರಿನ ದೃಶ್ಯ ಅದು. ಹಂಗೆ ಮಲ್ಕೊಳ್ಳಿ. ನೋಡಿ ನನ್ನ ಕಾರ್ ಅದು ಅದು ರೀಸಸ್ ಪೈಪು ಕೂಡ ಹಾಕ್ಬೇಕು. ಕೈ ಕಟ್ಬೇಕು ಅದನ್ನ. ಹ್ಯಾಂಡ್ ಬ್ರೇಕಿಗೆ ಕೈ ಕಟ್ತಾ ಇದ್ದೀನಿ ನಾನೇ. ಆ ಕಡೆ ಸೀಟಿಗೆ ಕಟ್ತಾ ಇದ್ದೀವಿ, ಈ ಕಡೆ ಹ್ಯಾಂಡ್ ಬ್ರೇಕ್ ಕಟ್ತಾ ಇದ್ದೀವಿ. ಯಾಕಂದ್ರೆ ಮನುಷ್ಯನ ಆಂಬುಲೆನ್ಸ್ ಕರ್ಕೊಂಡ್ಬರ್ಬೇಕಾಗಿತ್ತು, ಆದರೆ ಆಂಬುಲೆನ್ಸ್ ಸುಮಾರು 10,000 ಖರ್ಚು ಮಾಡೋಕ್ಕೆ ಆಗಲ್ಲ. ಹಂಗಾಗಿ ಕರ್ಕೊಂಬರುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ನೋಡಿ ಟವಲ್ ಹಾಕಿ ಕಟ್ತಾ ಇದ್ದೀವಿ ಹ್ಯಾಂಡ್ ಬ್ರೇಕಿಗೆ. ಯಾಕಂದರೆ ಅದು ಮಿದುಳು ಚಿಪ್ ಇದೆಯಲ್ಲ, ಅದನ್ನ ತೆಗೆದು ಹೊಟ್ಟೆಗೆ ಇಟ್ಟಿದ್ದಾರೆ ಚಿಪ್ನ. ಆ ಹೊಟ್ಟೆನೂ ಕಿತ್ಕೊತಾ ಇರ್ತಾನೆ. ಹಂಗೆ ತಲೆ ಸೌಖ್ಯ ಅನ್ನೋದು ಇಲ್ಲೇ ಬಂದಿದ್ದೆ ತಲೆಗೆ ಈ ಥರ ಏನೋ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಜಾಗೃತರಾಗಿ ಚೆನ್ನಾಗಿದೆ ಕಡೆ ಈ ಕಡೆ ಕೈ ಕಟ್ಟುವಂಥ ಪ್ರಯತ್ನ ಮಾಡಿದ್ವಿ. ಹಾಗೆ ಕಾಣ್ಬೋದು ನೀವು. ಬಿಡಿ ಅವ್ರು ಕಟ್ತಾರೆ ಬಿಡಿ. ಎಲ್ಲಿ ಅಲ್ಲಿಂದ ಹೊರಟಾಯ್ತು. ಬೆಲ್ಟ್ ಇತ್ತಲ್ಲ ಇಲ್ಲಿ, 2 ಕಡೆನೇ ಕಟ್ತಾ ಇದ್ವಿ. ಕಡೆ ಕೈ ಕಟ್ಕೊಂಡು ಬಂದಿದ್ದ ನೋಡಿ ಹೇಗೆ ಕಟ್ತಾ ಇದ್ದಾರೆ. ನೀವು ಅಲ್ಲೇ ಕುಂತಿರ್ತೀರಲ್ಲ, ಕೈ ನೋಡ್ಕೊಂತ ಬೆಲ್ಟ್ ಹಾಕಿರ ಆಯ್ತು. ಆ ಹುಡುಗ ತುಂಬ ಒಳ್ಳೆ ಮನುಷ್ಯ, ರುದ್ರಮುನಿ ತುಂಬ ಒಳ್ಳೆ ಮನುಷ್ಯ. ಬಾ ಹತ್ರ ನೀವತ್ತು ನೋಡ್ರಿ ಕುಂತ್ಕೊಳ್ಳಿ. ಬರ್ರಿ ಬರ್ರಿ ಕೈ ನೋಡ್ತಾ ಇದ್ರೆ ಆ ಕಡೆಯಿಂದ ಬರ್ರಿ ಒಬ್ರು. ಸ್ವಲ್ಪ ಸೀಟ್ ಮ್ಯಾಗೆ ಎತ್ಬೇಕಾಯ್ತು. ಸೀಟಲ್ಲಿ ಅವ್ರು ನನ್ನ ಕಾರಲ್ಲಿ ಕೂತ್ಕೊಂಡು ಈಗ ನಾವು ಅಲ್ಲಿಂದ ಹೊರಟಿದ್ದು KG ಹಾಸ್ಪಿಟ್ಲಿಂದ ಹೊರಟಿದ್ದು ದೃಶ್ಯ ಇದು ಕಾಣ್ಬೋದು. ಟೈಮಿಂಗ್ ಕೂಡ ನಿಮಗಿದೆ. GPS ಕ್ಯಾಮ್ರಾದಲ್ಲಿ ಫೋಟೋ ತೆಗೆದಿರೋದು. ಹೆಲ್ಮೆಟ್ ಇಲ್ಲದೆ ನೋಡಿ ಹಾಸ್ಪಿಟಲ್ ಕಾರ್ಡದು ಹೆಲ್ತ್ ಕಾರ್ಡು. ಮತ್ತು ನೋಡಿ ಹೊಟ್ಟೆಯಲ್ಲಿ ಚಿಪ್ ಇಟ್ಟಿದಾರಲ್ವ. ಒಂದು ವಿಡಿಯೋ ಹಾಕಿದ್ವಿ, ಸಿದ್ದಿಹಳ್ಳಿ ರುದ್ರಮುನಿ ಅಂತ ಹೇಳ್ಬಿಟ್ಟು ಹೆಲ್ಮೆಟ್ ಇಲ್ಲದೆ ಬಿದ್ದು ತುಂಬ ಪ್ರಾಬ್ಲಮ್ ಆಗಿದೆ, ಅವ್ರಿಗೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ವಿ, ತಲೆ ಎಲ್ಲ ಒಡೆದೋಗಿದೆ ಅಂತ ಹೇಳಿದ್ವಿ. ನೋಡಿ ಈಗ ಚೆನ್ನಾಗಿದ್ದಾರೆ. ಈಗ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೊಲಿಗೆ ಬಿಚ್ಕೊಂಡು ಹೋಗ್ತದೆ ಬೆಂಗಳೂರಲ್ಲಿ. ಇವತ್ತು ನಾವು 2 ಲಕ್ಷ ಖರ್ಚು ಮಾಡಿದ್ದಾರೆ. ಹೆಲ್ಮೆಟ್ ಹಾಕಿದ್ರೆ 2 ಲಕ್ಷ ಖರ್ಚಾಗ್ತಿರಲಿಲ್ಲ. ಜೊತೆಗೆ ಹೆಲ್ಮೆಟ್ ತೆಗೆದು ಬೈಕ್ ಓಡಿಸಿದ್ದಕ್ಕೆ 2 ಲಕ್ಷ ಖರ್ಚಾಗಿದೆ. ಡಿಸ್ಚಾರ್ಜ್ ಮಾಡಿ ಚೆನ್ನಾಗಿದೆ. ಈಗ ಚೆನ್ನಾಗಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ. ಯಾಕಂದ್ರೆ ಹೆಲ್ಮೆಟ್ ಇಲ್ಲದೆ ಯಾರು ಗಾಡಿ ಓಡಿಸ್ಬಾರ್ದು. ಜಾಗೃತಿ ಮೂಡಿಸುತ್ತೆ. ಹಾಗಾಗಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಚೆನ್ನಾಗಿದ್ದೀನಿ ಅಂತ ಮೋಸ್ಟ್ಲಿ ಈ ವಿಡಿಯೋ ಚೆನ್ನಾಗಿದ್ದೀನಿ ಅಂತಂದು ಎಲ್ಲ ನಿಮ್ಮ ಆಶೀರ್ವಾದ. ಹೆಲ್ಮೆಟ್ ಇಲ್ಲದೆ ಯಾರು ಕೂಡ ಗಾಡಿ ಓಡಿಸಬಾರ್ದು.
ಹಾಗಾಗಿ ಒಳ್ಳೇದಾಗಲಿ. ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ. ಚೆನ್ನಾಗಿದ್ದಾರೆ. ಸುಮಾರು 2 ಲಕ್ಷ ಖರ್ಚು ಮಾಡಿದ್ರು ಅಷ್ಟೇ, ಜಾಸ್ತಿ ಖರ್ಚು ಮಾಡಿಲ್ಲ. 2 ಲಕ್ಷ ಖರ್ಚು ಮಾಡಿದ್ರು. ಬಿದ್ದೋಗಳಿಂದ ಹಿಡಿದು ಚೆನ್ನಾಗಿದ್ದಾರೆ. ಜಗಳೂರು ಬೇಗ ರೆಡಿ ಆಗಿದ್ದಾರೆ. ದಾವಣಗೆರೆ ಹಾಸ್ಪಿಟಲ್. ಅದಕ್ಕೆ ಯಾರು ಕೂಡ ಹೆಲ್ಮೆಟ್ ಇಲ್ಲದೆ ಬೈಕ್ ಓಡಿಸಬಾರ್ದು. KG ಹೆಲ್ಮೆಟ್ ಹಾಕಿದ್ರೆ ಇವತ್ತು ಪಾರ್ಟಿ ಪಿಕ್ಚರ್ ಮಾಡಿ ಮನೆಗೆ ಕರ್ಕೊಂಬರೋವರೆಗೂ ಜೊತೆಗಿದ್ವಿ. ಇಷ್ಟ ಆದ್ರೆ ಶೇರ್ ಮಾಡಿ.